ಈ ಮಕ್ಕಳು ಮನಸ್ಸು ಭಾಳ ಒಳ್ಳೆಯದು, ಹೇಳಬೇಕಾದ್ರೆ ಕರೆಕ್ಟ್ ಹೇಳಬೇಕಂತ ಹೇಳಿದ್ನಲ್ಲ. ಒಂದು ಊರೊಳಗೆ ಜಾತ್ರೆ ಬಂದಿತ್ತು. ಜಾತ್ರೆ ಒಳಗಡೆ ತೇರು ಎಳಿತಾ ಇದ್ರು. ಒಬ್ಬ ಹುಡುಗ ಬಂದ, ಪಪ್ಪ ನಾನು ತೇರು ನೋಡ್ಲಿಕ್ಕೆ ಹೋಗ್ತೀನಿ, ತೇರಿಗೆ ಒಂದು ಶರ್ಟ್ ಕೊಡಿಸು ಅಂದ. ಅವರಪ್ಪ, ತೇರಿಗೆ ಒಂದು ಶರ್ಟ್ ಕೊಡಿಸು ಅನ್ಬಾರ್ದು ಕಣೋ, ತೇರು ನೋಡ್ಲಿಕ್ಕೆ ಹೋಗ್ತೀನಿ ನನಗೊಂದು ಶರ್ಟ್ ಕೊಡಿಸು ಅಂತ ಕೇಳಬೇಕು. ಕ್ಲಿಯರಾಗಿ ಮಾತಾಡಬೇಕು, ಬಿಡಿಸಿ ಬಿಡಿಸಿ ಮಾತಾಡಬೇಕು, ಸಾಮಾನ್ಯ ಜನರಿಗೆ ತಿಳಿ ಹಂಗೆ ಮಾತಾಡಬೇಕು ಅಂತ ಅವರಪ್ಪ ಒಂದು ಕೆನ್ನೆಗೆ ಹೊಡೆದ ಮೇಲೆ ಅವನು ತಲೆ ಕೂತ್ಕೊಂಡ್ಬಿಡ್ತು. ಕ್ಲಿಯರಾಗಿ ಮಾತಾಡಬೇಕು, ಬಿಡಿಸಿ ಬಿಡಿಸಿ ಮಾತಾಡಬೇಕು, ಸಾಮಾನ್ಯ ಜನರಿಗೆ ತಿಳಿ ಹಂಗೆ ಮಾತಾಡಬೇಕು. 15 ದಿವಸ ಆಗಿತ್ತು. ಅವ್ರ ಮನೆಗೆ ನೆಂಟರು ಬಂದು ಮಾತಾಡ್ಕೊಂತ ಕೂತ್ಕೊಂಡಿದ್ರು. ಅವ್ರು ಕೇಳಿದ್ರು, ನಿಮ್ಮ ದೊಡ್ಡ ಮಗಳು ಎಲ್ಲಿ ಕೊಟ್ಟಿದ್ದೀರಾ? ನಮ್ಮ ದೊಡ್ಡ ಮಗಳು ಮದುವೆ ಆಯಿತು, ಮೈಸೂರಿಗೆ ಕೊಟ್ಟಿದ್ದೀನಿ ಅಂದ ಅವರಪ್ಪ. ಆ ಹುಡುಗ ಓಡಿ ಬಂದ, ಅಕ್ಕನ ಎಲ್ಲಿ ಕೊಟ್ಟಿದ್ದೀಯಾ? ಮೈಸೂರಿಗೆ. ಪಾಪ ಅಕ್ಕನ ಎಲ್ಲಿ ಕೊಟ್ಟಿದ್ದೀಯಾ? ಮೈಸೂರಿಗೆ ಅಂದ. ಅಂದರೆ ಮೈಸೂರಿಗೆ ಕೊಟ್ಟಿದ್ದೀಯಾ? ಮೈಸೂರಲ್ಲೇ ಒಂದು ಏನೇನೋ ಒಂದು ಮನೇಲಿ ಒಬ್ಬರಿಗೆ ಕೊಟ್ಟಿನಿ ಅನ್ನಬೇಕು. ಕ್ಲಿಯರಾಗಿ ಮಾತಾಡಬೇಕು, ಬಿಡಿಸಿ ಬಿಡಿಸಿ ಮಾತಾಡಬೇಕು, ಸಾಮಾನ್ಯ ಜನರಿಗೆ ತಿಳಿಯೋಂಗೆ ಮಾತಾಡ್ಬೇಕಂತ ಅವ್ರ ಅಪ್ಪನಿಗೆ ಒಂದು ಹೊಡೆದ. ಇವು ಮಕ್ಕಳು ಭಾಳ ಡೇಂಜರು. ನನಗೊಬ್ಬನು ಕೇಳಿದ, ಅಂಕಲ್ ನೀವು ಎಲ್ಲಿವರೆಗೂ ಓದಿದ್ದೀರಿ ಅಂದ. ನಾನಂದೆ, ನಾನು ರಾತ್ರಿ ನಿದ್ದೆ ಬರೋವರೆಗೂ ಓದಿದ್ದೀನಪ್ಪ. ಹೇಳಿ ಅಂಕಲ್ ಅಂದ. MA BF IAS. ಅದು ಲಾಂಗ್ ಫಾರ್ಮ್ ಹೇಳಂದ. ಅದು ಹೇಳಂಗಿಲ್ಲ, ಮರ್ಯಾದೆ ಪ್ರಶ್ನೆ. ಹೇಳಿ ಅಂಕಲ್, ನಾನು ಯಾರಿಗೆ ಹೇಳಲ್ಲ ಅಂದ. ನಾನು 4 ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕರೆಕ್ಟಾಗಿದ್ರೆ ಹೇಳ್ತೀನಿ ಅಂತ. ಸರಿ ಅಂಕಲ್, ಮುಂಚೆ ನಾನು ಕೇಳ್ತೀನಿ, ಕೇಳು. ಪಟಾಕಿ ಮೇಲೆ ತುರಿದ್ರೆ ಏನು ಅನ್ನುತ್ತೆ ಅಂದ. ನಾನಂದೆ, ಪಟಾಕಿ ಮೇಲೆ ತುರಿದ್ರೆ ಢಮ್ ಅನ್ನುತ್ತೆ. ಬೆಂಕಿ ಢಮ್ ಅನ್ನುತ್ತೆ. ಬೆಂಕಿ ಯಾರು? ನಿಮ್ಮಪ್ಪ ಹಸ್ತಾರ ಅಂದವ. ನಾನು ಕೇಳಿದೆ, 108ಗೆ ಫೋನ್ ಮಾಡಿದ್ರೆ ಏನು ಬರುತ್ತೆ ಅಂದೆ. ಅವನಂದ, ಆಂಬುಲೆನ್ಸ್ ಬರುತ್ತೆ ಅಂದ. ನಾನು ಸುಮ್ಮನೆ ಕನ್ಫ್ಯೂಸ್ ಮಾಡಿದೆ. 801ಗೆ ಫೋನ್ ಮಾಡಿದ್ರೆ ಏನು ಬರುತ್ತೆ ಅಂದೆ. ಅದೇ ಆಂಬುಲೆನ್ಸ್ ರಿವರ್ಸ್ ಬರುತ್ತೆ ಅಂದವ. ಈಗ ಹೇಳಿ ಅಂಕಲ್ ಅಂದ. ನಮ್ದು MA BF IAS ಅಂದ್ರೆ ಇಷ್ಟೇ, ಮೆಟ್ರಿಕ್ ಅಪಿಯರ್ಡ್ ಬಟ್ ಫೇಲ್ ಇನ್ ಆಲ್ ಸಬ್ಜೆಕ್ಟ್ಸ್. SSLC ಫೇಲ್ ಆಗಿದೆಯಾ ಅಂದ. ಬರೀ ಫೇಲ್ ಆಗಿಲ್ಲ, 3 ಸಾರಿ ಫೇಲ್ ಆಗಿದ್ದೀನಿ, 4ನೇ ಸಾರಿ ರಿಸಲ್ಟ್ ಬಂತು. ಕೆಳಗಡೆ ಹೋಗಿ ನೋಡಿದೆ, ಒಂದು ಲೈನ್ ಬರೆದಿತ್ತು, ಎತ್ತಿ ಹಾಕಲಾಗಿದೆ ಅಂದ. ಸರ್ಕಾರದವ್ರು ಪಾಸ್ ಮಾಡಿದರೆ ನಮ್ಮನ್ನು ಏನಂತ ತಿಳಿದಿದೆ. ಅವನೇನು ಮಾಡಿದ, ನನಗೆ ಇಂಗ್ಲೀಷ್ ಬರೋಲ್ಲ ಅಂತ ಗೊತ್ತಾಯ್ತಲ್ಲ, ಮಂದಿಯಲ್ಲಿ ಮರ್ಯಾದೆ ತೆಗಿಬೇಕಂತೇಳಿ ಒಂದು ಮದುವೆ ಮನೆಗೆ ಹೋಗಿದ್ವಿ. ಅಲ್ಲಿ ಬಂದ, ಅಂಕಲ್ ನಮ್ದು MA BF IAS ಅಲ್ವ ಅಂದ. ಅದು ಯಾಕೆ ಹೀಗೆ? ನಡು ರಸ್ತೆಯಲ್ಲಿ ಒಂದು ಹಾವು ನೋಡಿದೆ, ಬಡಿಬೇಕಂದ್ರೆ ನನ್ನ ಕೈಯಲ್ಲಿ ಕೋಲಿಲ್ಲ, ಇದು ಇಂಗ್ಲೀಷ್ ಒಳಗೆ ಹೆಂಗೆ ಅಂತಾರೆ ಅಂತ. ಸಾಯಂಕಾಲ ಮನೆ ಹತ್ರ ಬಾ ಹೇಳ್ತೀನಿ ಅಂದೆ. ಇಲ್ಲೇ ಹೇಳ್ಬೇಕಂದವ. ನನಗೆ ಗೊತ್ತೇ ಇಲ್ಲ. ಸುತ್ತ ನಿಂತರೆ ಹೇಳಿದ್ರು, ತುಂಬ ಈಸಿ ಕಣ್ರಿ ಹೇಳ್ರಿ ಅಂದರು. ಅವ್ರಿಗೆ ಈಸಿ, ನನಗೆ ಆದರೆ ಸೋಲಿಲ್ಲ. ನಾನು ಹೇಳಿದೆ, ನಡು ರಸ್ತೆಯಲ್ಲಿ ಒಂದು ಹಾವು ನೋಡಿದೆ, ಬಡಿಬೇಕಾದ್ರೆ ನನ್ನ ಕೈಯಲ್ಲಿ ಕೋಲಿಲ್ಲ, ಇದು ಇಂಗ್ಲೀಷ್ನೊಳಗೆ ಹೇಳಬೇಕು, ಕೇಳು ಹೇಳ್ರಿ ಅಂದ. ಐಸದ ಸ್ನ್ಯಾಕ್ ಹಿಡಿದು ಏನ್ರಿ ಅಂದವ. ಇಂಗ್ಲೀಷು ಇನ್ನೊಂದು ಸಾರಿ ಹೇಳಿ, ಇನ್ನೂ 10 ಸಾರಿ ಹೇಳ್ತೀನಿ, ನನಗೆ ಮರೆಯಲ್ಲ, ನನಗೆ ತಿಳಿಯಲ್ಲ ಅದು. ಹೇಳಿ ಸರ್ ಅಂದ. ಕೇಳು, ಐಸದ ಸ್ನ್ಯಾಕ್ ಹಿಡಿದು ಮಹಾನ್. ನಮ್ಮ ತಾಯಣ್ಣಗೆ ತಿಳಿತಾ ಇಲ್ಲ ಸರ್ ಅಂದವ. ಅದಕ್ಕೆ ಯಾಕೆ ತಾಯಣ್ಣೆ ಮಾಡ್ತಾ ಹುಚ್ಚ, ಏನು ತಿಳಿಯಲ್ಲ, ಅದೇ ಇಂಗ್ಲೀಷು. ಮಾರನೇ ದಿನ ಬಂದ, ಇನ್ನೊಬ್ಬ ಹುಡುಗ ಕರ್ಕೊಂಡು ಬಂದ. ಅವನು ಹಿಂದಿ ಹುಡುಗ. ಅಂಕಲ್ ಇವನು ಹಿಂದಿ ಹುಡುಗ, ಅವನಿಗೆ ಹಿಂದಿ ಸಮಸ್ಯೆ. ಏನು ಕೇಳು? ಬಸ್ ಸ್ಟ್ಯಾಂಡ್ಗೆ ಹೊಂಟಿದ್ದೆ, ಬೆಕ್ಕಡ್ಡ ಬಂತು, ಅದ್ರ ಸಲುವಾಗಿ ವಾಪಸ್ ಬಂದೆ. ಇದು ಹಿಂದಿದಾಗ ಹೆಂಗೆ ಅಂತಾರ? ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೆ, ಬೆಕ್ಕಡ್ಡ ಬಂತು, ಅದ್ರ ಸಲುವಾಗಿ ವಾಪಸ್ ಬಂದು ಹಿಂದಿದೊಳಗೆ ಹೇಳಬೇಕು. ತುಂಬ ಈಸಿ ಕಣೋ, ಹೇಳಿ ಅಂದ. ಬಸ್ ಸ್ಟ್ಯಾಂಡ್ಗೂ ಜಾತೈತೆ, ಬೆಕ್ಕಡ್ಡು ಬಂತು, ಉಸ್ಕ ವಾಸ್ತಾ ವಾಪಸ್ ಬಂದೆ. ಮತ್ತು ಕನ್ನಡ ಮಿಕ್ಸ್ ಮಾಡಿದ್ರಲ್ರಿ ಅಂದವ. ಹಿಂದಿ ಕನ್ನಡ ಬಾಯಿ ಇಲ್ಲ ನಮಗನೇ, ಎಲ್ಲರೂ ಒಂದಾಗಿರ್ಬೇಕು, ಅದಕ್ಕೆ ಎರಡೂ ಮಿಕ್ಸ್ ಮಾಡಿ ಹೇಳಿದ್ದು ನಾನು. ಒಂದು 15 ದಿನ ಗ್ಯಾಪ್ ಆಯಿತು. ನಾನು ಕೈಯಾಗ ದೇವಸ್ಥಾನಕ್ಕೆ ಊದಿನ ಕಡ್ಡಿ ತೆಂಗಿನಕಾಯಿ ತೊಗೊಂಡು ಹೊಂಟಿದ್ದೆ. ಅವನು ಎದುರಿಗೆ ಬಂದ. ಅವನ ಮನೆ ಪಕ್ಕಕ್ಕೆ ಇನ್ನೊಬ್ಬ ಹುಡುಗನ ಕರ್ಕೊಂಡು ಬಂದ. ಅವನು ಇರಾನ್ ದೇಶದವನು. ಅವನು ಬರೀ ಇರಾನಿ ಭಾಷೆ ಮಾತಾಡ್ತಿದ್ದ. ಹೆಂಗೆ ಪರಭಕ್ತ ಸಿಂಹ ಆಗ್ತಾವೆ ಬಾಬಾ ನಾರು ಲಗ ಬತ್ತಿನ ಚಳ್ಳ ಅಂದವ. ಇದೇನು ನನಗೆ ಗೊತ್ತಾಗಲಿಲ್ಲ. ಏನು ಅಂದೆ. ಪರಭಕ್ತ ಸಿಂಹನ ಆಗ್ತಾರೆ ಬಾಬಾ ನಾರು ಲಗ ಬತ್ತಿನ ಚಳ್ಳ ಅಂದ. ಲಾಸ್ಟಿಗೆ ಚಳ್ಳ ಅನ್ನೋದು ಗೊತ್ತಾಗ್ತದೆ, ಒಳಗಿಂದ ಏನೂ ಗೊತ್ತಾಗ್ತಾ ಇಲ್ಲ. ಈಗ ಹೇಳ್ರಿ ಅಂಕಲ್ ಅಂದವ. ನಾನೇನು ಮಾಡ್ಬೇಕು ಐಡಿಯಾ ಮಾಡಿದೆ ಮಗ. ನನಗೆ ಹಿಂದಿ ಬರ್ತಿತ್ತು, ಹಿಂದಿ ಮಿಕ್ಸ್ ಮಾಡಿ ಲಾಸ್ಟ್ಗೆ ನನಗಿಂತ ಹುಷಾರಿದ್ದೀರಿ ನೀವು. ಲಾಸ್ಟಿಗೆ ಚಳ್ಳ ಅಂದ್ಬಿಟ್ರಾಯ್ತು. ಕೇಳು ಮಗನೇ ಅಂದೆ. ಹೇಳ್ರಿ ಅಂದ. ಪರಭಕ್ತ ಶಿವನ ಆಗ್ತಾರೆ ಬಾಬನ ಸುಬನ ಹುಟ್ಟಿನ ಚದರನ ಜಟಕ್ನ ಗಾದಿನ ಲಪ್ಪಟ್ನ ತಂಡನ ಗರಮನ ಪನನ ಮಿಕ್ಸ್ನ ಲಕ್ಷ ಸಬನ ಡಗಡಗನ ಇಸ್ತ್ರೀನ ಕಪಡನೆ ಪೇನ್ ಹಾತನು 4 ಅಗರಬತ್ತಿನ ಪಟಕ್ನ ಸರು ಪಟಕ್ನ 5 लाख ಲಾಟಿನ ಲಗನ ಮಾರುತಿ ಕಾರಣ ಚಳ್ಳಂದೆ. ಏನಾರ ತಿಳಿತಾನೆ ನಿಮಗೆ?
15 ವರ್ಷ ಆಗಿ ನನಗೆ ತಿಳಿದಿಲ್ಲ. ಇದ್ರಂಗ ಬಟ್ಲರ್ ಇಂಗ್ಲೀಷ್ ಮಾತಾಡ್ತಾವ. ರೈಲ್ವೆ ಸ್ಟೇಷನಲ್ಲಿ ಮೊಸರು ಮಾಡ್ತಿದ್ದ. ರೈಲ್ವೆ ಸ್ಟೇಷನ್ನಾಗ ಮೊಸರು ಮಾಡ್ತಿದ್ದ. ಇಂಗ್ಲೆಂಡ್ ಗಿರಾಕಿ ಬಂದು ಕೇಳಿತು. ಇಂಗ್ಲೆಂಡ್ ಇಂಗ್ಲೀಷ್ನಾಗ ಮಾತಾಡ್ತಾವ. ವಾಟ್ ಈಸ್ ದಿಸ್? ಇವನು ಬಟ್ಲರ್ ಬರೋದೇ ಇಲ್ಲ. ಇವನು ಎಸ್. ವಾಟ್ ಈಸ್ ದಿಸ್? ಎಸ್. ಇವನು ಬರೋವಲ್ತು ಸುಮ್ಮನೆ ಮರ್ಯಾದೆ ಮುಚ್ಕೊಂಡು ಆ ಕಡೆ ನೋಡ್ತಾನೆ. ಎಸ್ ಅಂತ ನಿಂಗೆ ಅವನು ಬಿಡವಲ್ಲ. ವಾಟ್ ಈಸ್ ದಿಸ್? ಎಸ್. 20 ನಿಮಿಷ ಆಯ್ತು ಇಷ್ಟೇ. ಅವನು ವಾಟ್ ಈಸ್ ದಿಸ್ ಅಂತ ನೀವು ಆ್ಯಂಗಲ್ ಚೇಂಜ್ ಮಾಡ್ತಾನೆ. ಎಸ್ ಅಂತಾನೆ. ನಾವು 3 ಹೊಂಟಿದ್ದೆ. ನಮ್ಮನ್ನು ನೋಡಿದ. ಸರ್ ನೀವು ಟಿ ವಿಯಾಗ ಬರ್ತೀರಲ್ರಿ? ಹೌದಪ್ಪ. ಸರ್ ಇಂಗ್ಲೆಂಡ್ ಗಿರಾಕಿ ಬಂದಿದೆ, ವಾಟ್ ಈಸ್ ದಿಸ್ ಅಂತ ಕೇಳ್ತಾನೆ. ಸರ್ ನಾನೇನು ಹೇಳಬೇಕು? ನಮ್ಮ ಬಸವರಾಜ್ ಮಾಮನಿ ಹೇಳಿದ್ರು, ದಿಸ್ ಈಸ್ ಅಂತ ಇಂಗ್ಲೀಷ್ನಾಗ ಅನ್ನ. ಮುಂದೆ ಸರ್ ಮುಂದೆ ನೀ ಏನು ಮಾಡ್ತಾ ಕನ್ನಡದಾಗ ಹೇಳ್ಬಿಡೋಣ. ಹೋಗ್ಬೇಕಲ್ಲ ಸರ್ ಅವನು. ಹೋಗ್ತಾನೆ ಹೋಗ್ರಿ ಅಂದು. ರೈಟ್ ಬಾ ಕೇಳಬಾ ಮಗನೇ ಅಂದು. ವಾಟ್ ಈಸ್ ದಿಸ್? ಇವನು ನಮ್ಮ ನೋಡಿದ ಬಸವರಾಜ ಮಾಮನಿ ಹಿಂಗಂದ್ರೆ, ದಿಸ್ ಈಸ್ ಮಸರ್. ಅವನು ವಾಟ್ ಈಸ್ ಮಸರ್ ಅಂದ. ಮೊಸರು ಅಂದ್ರೆ ಏನು ಗೊತ್ತು? ವಾಟ್ ಈಸ್ ಮೊಸರು ಅಂದವ. ಅಲೇ ಇವನ ಮೊಸರ್ಲೇ ಹೆಪ್ಪಿಂಗ್ ಕೆನಿ ಗಟ್ಟಿ ಮೊಸರು. ವಾಟ್ ಈಸ್ ಮೊಸರು ಅಂದ. ಇಲ್ಲ ನಿಂತಿರು ಬರ್ತೀನಿ ಅಂದ. ಏನು ರೀ ಸರ್ ನೀವು ಮೊಸರು ಅಂದ್ರೆ ಹೋಗೋವಲ್ಲ ಅಂದ. ಸುಮ್ಮನೆ ತಮಾಷೆ ಮಾಡಿದೆ. ದಿಸ್ ಈಸ್ ಕರೆಕ್ಟ್ ಅಂದ್ಬಿಡು ಹೋಗಿಬಿಡ್ತಾನ. ನೀವು ಇಲ್ಲೇ ನಿಂತಿರಿ ಸರ್ ನಾ ಬರ್ತೀನಿ ಅಂದ. ರೈಟ್ ಇಲ್ಲೇ ನಿಂತಿರ್ತೀನಿ ಬಾ. ಈ ಸಲ ಬಂದು ಕೇಳಿದ, ವಾಟ್ ಈಸ್ ದಿಸ್? ಅವನು ದಿಸ್ ಈಸ್ ಕಾರ್ಡ್. ಓಕೆ. ಅವ ಇಂಗ್ಲೆಂಡ್ನಾಗ ಭಾರಿ ಬೆರಕಿದ್ದವ, ಭಾರಿ ಕಿಲಾಡಿ. ಹೌ ಟು ಪ್ರಿಪೇರ್ ದಿಸ್ ಕಾರ್ಡ್? ಇವನು ತಲೆ ಕಟ್ಟಿಬಿಡ್ತೀವಂಗ. ಮೊದಲೇ ಬರೋದಿಲ್ಲ. ಹೋಗಲೇ ಮಗನೇ ಯಾವಂದ್ರೆ ಜೀವ ತೊಗೊಂಡಿದ್ದು ಹೋಗು, ಮುಂದಿನ ಅಂಗಡಿಗೆ ಹೋಗು, ಮುಂದಿನ ಅಂಗಡಿಗೆ ಅಂದ. ಅವನು ಕೇಳಿಲ್ಲ. ಹೌ ಟು ಪ್ರಿಪೇರ್ ದಿಸ್ ಕಾರ್ಡ್? ಅವನು ನನ್ನ ಹತ್ರ ಬಂದ. ನಾನಂದೆ ಹೌ ಟು ಪ್ರಿಪೇರ್ ದಿಸ್ ಕಾರ್ಡ್ ಅಂದ್ರೆ ಏನಂದೆ. ಅದು ನನಗೆ ಗೊತ್ತಿದ್ದು. ನಿಮ್ಮ ಹತ್ರ ಯಾಕೆ ಬರ್ತಿದ್ದು ನಾನು? ಕೇಳ್ಕೊಂಬ ಬೇರೆ ಹತ್ರ, ಪ್ರಾಣೇಶ್ವರ ಹತ್ರ ಹೋದ. ಅವ್ರು ಹೇಳಿ ಕಳಿಸಿದ್ರು. ಮೊಸರು ಹೆಂಗೆ ತಯಾರು ಮಾಡ್ತೀರಿ? ಇದು ಸಿಂಪಲ್ ಇಷ್ಟೇ. ಹೆಂಗೆ ಸರ್? ಬಾಯಿಲಿ ಕಿವಾಗ ಹೇಳಿ ಕಳಿಸ್ತೀವಿ ಇಷ್ಟು ಹೇಳಂದು. ಹೋಗ್ಬೇಕಲ್ಲ ಸರ್. ಅವ್ರ ಮನಿದೇವ್ರು ಹೋಗ್ತಾನೆ. ಹೋಗಿ ಸರ್. ರೈಟ್ ಬಾ ಮಗನೇ ಕೇಳಬಾ ಅಂದ. ಅವನು ಬಂದು ಕೇಳಿದ, ಹೌ ಟು ಪ್ರಿಪೇರ್ ದಿಸ್ ಕಾರ್ಡ್? ನನ್ನ ಕಡೆ ನೋಡಿದ. ನಾ ಹಿಂಗಂದೆ. ಅವ್ನು ಕಿವಾಗ ಹೇಳಿ ಕಳಿಸಿದ್ನಲ್ಲ ಅಷ್ಟೇ ಹೇಳಿದವ. ದಿಸ್ ಕಾರ್ಡ್ ಈಸ್ ಎಮ್ಮಿ ಎಮ್ಮಿ ಹಾಲ್ ನೈಟ್ ಕ್ರೈಂಗ್ ಅಲ್ಲಿ ಸ್ಟಿಲ್ಸ್ ಮಸ್ತ್ ತಂದು ಹೆಪ್ಪಿಂಗ್ ಅರ್ಲಿ ಮಾರ್ನಿಂಗ್ ಕರಡಿಂಗ್ ಅಂದವ. ಇವನು ಕೂಡ ಮಾತಾಡ್ಕೊಂತ ಅವನಿಗೆ ಬರೋ ಇಂಗ್ಲೀಷ್ ಮಾತಾಡ್ಬಿಟ್ಟವನು. ಹೆಪ್ಪಿಂಗು ಹಿಂಡಿಂಗು ಕರಡಿಂಗು 5 ನಿಮಿಷ ಬಿಟ್ಟು ವಾಟ್ ಈಸ್ ಎಮ್ಮಿ ಅಂದ. ಎಮ್ಮಿ ನೋಡಿಲ್ಲ ಲೇ ಮಗನ, ಸೇಮ್ ನಿನ್ನಂಗೆ ಇರ್ತಾವವು. ನೀವು ಕೆಂಪಿಗಿದ್ದವು ಕರ್ರಗಿರ್ತಾವ ಅಷ್ಟ ಅಂದ. ಆಮೇಲೆ ಪ್ರಾಣೇಶ್ವರ ಬರ್ಕೊಟ್ರು ಏನಂತ, ಮಿಲ್ಕ್ ಈಸ್ ಹೋಲ್ ನೈಟ್ ಸ್ಲೀಪಿಂಗ್, ಅರ್ಲಿ ಮಾರ್ನಿಂಗ್ ಇಟ್ ಈಸ್ ಬಿಕೇಮ್ ಟೈಟ್, ಈಸ್ ಕಾಲ್ಡ್ ಕಾರ್ಡ್.